ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ತಡೆಗೋಡೆಗಳು ಕುಸಿದು ಬಿದ್ದಿರುವ ಘಟನೆ ನಡೆದಿದೆ. ಕೆಆರ್ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡೆಂಗ್ಯೂ ರೋಗ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಾವಗಡ ತಾಲೂಕಿನಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು, ಈ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ತಡೆಗೋಡೆಗಳು ಕುಸಿದು ಬಿದ್ದು ಹಾನಿಯಾಗಿರುವ ಘಟನೆ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟಕ್ಕೆ ಮನೆಗಳನ್ನು ಕಳೆದುಕೊಂಡು ಕಣ್ಣೀರು ಇಡುತ್ತಿರುವ ಬಡ ಕುಟುಂಬದ ಜನರು. ಎತ್ತ ನೋಡಿದರೂ ಮಳೆ ಮಳೆ ಮಳೆ. ಮಳೆಯ ಅವಾಂತರದಿಂದ ಮೇಲ್ಛಾವಣಿ ಹಾಗೂ ತಡೆಗೋಡೆ ಕುಸಿದು ಬೀಳುತ್ತಿದ್ದು, ಮನೆಯಲ್ಲಿ ಇದ್ದ ಕುಟುಂಬದ ಸದಸ್ಯರು ಆತಂಕದಲ್ಲಿ ಜೀವನ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. 4 ದಿನಗಳಿಂದ ಮಳೆರಾಯ ಬಿಡುವಿಲ್ಲದೆ ಸುರಿಯುತ್ತಿರುವುದರಿಂದ ನದಿ ಕೆರೆ ಸಂಪೂರ್ಣವಾಗಿ ಭರ್ತಿ ಹೊಂದಿದ್ದು, ನದಿ ತೀರದಲ್ಲಿರುವಂತಹ ಮನೆಗಳು ಸಂಪೂರ್ಣವಾಗಿ ಜಲಾವೃತಿಗೊಳ್ಳುತ್ತಿದೆ. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾದಾಪಟ್ಟಣ ಗ್ರಾಮದಲ್ಲಿ ವಾಸ ಮಾಡುತ್ತಿರುವ ರವಿ ಶೋಭಾರವರ ಮನೆಯು ಬೆಳಗ್ಗೆ ನೋಡುತ್ತಿದ್ದಂತೆಯೇ ಕಣ್ಣ ಮುಂದೆ ಕುಸಿದು ಬಿದ್ದಿದೆ. ಸ್ವಲ್ಪ ಅಂತರದಲ್ಲಿಯೇ ಪ್ರಾಣ ಉಳಿಸಿಕೊಂಡಿದ್ದಾರೆ. ಬೆಳಿಗ್ಗೆ ಎದ್ದು ಎಂದಿನಂತೆ ಕಾಫಿ ಮಾಡಲು ಅಡುಗೆ ಕೋಣೆಗೆ ತೆರಳಿದ ಸಂದರ್ಭದಲ್ಲಿ ತಡೆಗೋಡೆ ಕುಸಿದು ಬಿದ್ದಿದೆ. ಮನೆಯನ್ನು ಕಳೆದುಕೊಂಡ ಕುಟುಂಬದವರು ಕಣ್ಣೀರಲ್ಲೇ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ತಕ್ಷಣವೇ ಕುಶಾಲನಗರ ತಾಲೂಕಿನ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯರವರು ಮನೆ ಬಿದ್ದಂತಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಪರಿಹಾರ ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಪರಿವೀಕ್ಷಣಾಧಿಕಾರಿ ಸಂತೋಷ್, ಗ್ರಾಮ ಲೆಕ್ಕಾಧಿಕಾರಿ ಗೌತಮ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರುಕ್ಮಿಣಿ ಇವರುಗಳು ಭೇಟಿ ನೀಡಿ ಪರಿಶೀಲಿಸಿದರು. ನನ್ನ ಹೆಸರು ರವಿ ಅಂತ, ಮಾದಾಪಟ್ಟಣದ ಗ್ರಾಮದಿಂದ. ಬೆಳಗಿನ ಜಾವ ನಾವು ಬಾತ್ರೂಮ್ಗೆ ಹೋಗೋ ಸಮಯದಲ್ಲಿ ಅಡುಗೆ ಮಾಡೋಕ್ಕೆ ಬಂದು ಮಿಸ್ಸಸ್ಸು. ಆ ಟೈಮಲ್ಲಿ ಮಳೆ ಜಾಸ್ತಿ ಆಗಿಬಿಟ್ಟು 2-3 ದಿವಸದಿಂದ ಎಲ್ಲ ಗೋಡೆಲ್ಲ ಬಿರುಕು ಇವತ್ತು ಬೆಳಗಿನ ಜಾವ ಬಿದ್ದೋಗಿದೆ. ನಷ್ಟ ಏನಾಗಿಲ್ಲ, ಇಷ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಹೋಗಿದೆ. ಸ್ವಲ್ಪ ಏನಾಗಿದೆ ಅಣ್ಣ? ನೀವು ಇಲ್ಲೇ ಇದ್ರಾ? ನಾನು ಇಲ್ಲೇ ಇದ್ದೆ. ನೀರು ಬಿಟ್ಟಿದ್ರಾ, ನೀರು ಹಿಡಿಯೋಕ್ಕೆ ಅಂತ ಹೋಗಿ ಆ ಕಡೆಯಿಂದ ಬಂದು ಕಾಪಿ ಇಡೋಣ ಅಂತ ಬರೋತ್ತಿಗೆ ಗೋಡೆ ಬಿದ್ದೋಯ್ತು. ಅಷ್ಟೊತ್ತಿಗೆ ನಾನು ಆ ಕಡೆ ರೂಮ್ಗೆ ಓಡೋದೆ. ಏನೋ ಅನಾಹುತ ಏನಾಗಿರಲ್ಲ? ಯಾರಿಗೂ ಏನೂ ಆಗಿಲ್ಲ. ಅಂದರೆ ಯಾರೂ ಎದ್ದಿತ್ತಿಲ್ಲ, ಆಗ ಎಲ್ಲ ಮಲಗಿದ್ರು ಮಕ್ಕಳೆಲ್ಲ. ನ್ಯೂಸ್ ಸಂಗಮಕ್ಕಾಗಿ HM ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಸಾಯಿ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಬಾಬನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದ ಸಾಯಿ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಬಾಬನಿಗೆ ವಿಶೇಷ ಅಭಿಷೇಕಗಳನ್ನು ನೆರವೇರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನು ಮಾಡಲಾಗಿತ್ತು. ಬೆಳಗಿನಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ ಬಾಬನ ದರ್ಶನವನ್ನು ಮಾಡಿ ಕಣ್ತುಂಬಿಕೊಂಡು ಪಾವನ ಆದರು. ಮಹಿಳೆಯರು ಬಾಬನ ಭಜನೆಗಳನ್ನು ಮಾಡಿದರು. ಅರ್ಚಕರ ಸಮ್ಮುಖದಲ್ಲಿ ಬಾಬನಿಗೆ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನು ಮಾಡಿದರು. ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ನ್ಯೂಸ್ ಸಂಗಮಕ್ಕಾಗಿ ವಂಶಿಯಾನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡೆಂಗ್ಯೂ ರೋಗ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಡೆಂಗು ವೈರಸ್ನಿಂದ ಹರಡುವ ಮಾರಣಾಂತಿಕ ಸಾಂಕ್ರಾಮಿಕ ರೋಗವಾಗಿದ್ದು, ಈಡೇಸ್ ಗಂಡು ಸೊಳ್ಳೆಯು ಕಚ್ಚುವುದರಿಂದ ಡೆಂಗು ರೋಗವು ಹರಡುತ್ತದೆ. ಆದ್ದರಿಂದ ನಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಂಡು ಡೆಂಗು ರೋಗವು ಬರದಂತೆ ಎಚ್ಚರ ವಹಿಸಬೇಕು ಎಂದು ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅಜಿತ್ ಹೇಳಿದರು. ಅವರು ಕೆಆರ್ಪೇಟೆ ಪಟ್ಟಣದ ದೊಡ್ಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಭಾಂಗಣದಲ್ಲಿ ಡೆಂಗು ರೋಗ ಕುರಿತು ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ
ಮನೆಯ ಸುತ್ತಮುತ್ತಲಿನ ಅಶುದ್ಧವಾದ ವಾತಾವರಣದಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಡೆಂಗು ಸೇರಿದಂತೆ ಇತರೆ ಮಾರಣಾಂತಿಕ ರೋಗಗಳನ್ನು ಹರಡುತ್ತಿದೆ. ಈಡೇಸ್ ಎಂಬ ಗಂಡು ಸೊಳ್ಳೆಯುವ ಕಚ್ಚುವುದರಿಂದ ಹರಡುವ ಡೆಂಗಿ ಜ್ವರವು ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಮಾರಣಾಂತಿಕವಾಗಿ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಆದ್ದರಿಂದ ಶ್ರೀಸಾಮಾನ್ಯರು ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಎಚ್ಚರ ವಹಿಸಿ ತಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಂಡು ಸೊಳ್ಳೆಗಳ ಕಡಿತದಿಂದ ದೂರವಾಗಿದ್ದು ನಿಮ್ಮ ಅಮೂಲ್ಯವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಡಾಕ್ಟರ್ ಅಜಿತ್ ಮನವಿ ಮಾಡಿದರು. ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್, ಹಿರಿಯ ಆರೋಗ್ಯ ಪರಿವೀಕ್ಷಕ ಸತೀಶ್, ದೇವಾನಂದ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಮ್ಮ ಜಮೀನ್ ಹತ್ರ ಇದು ಸೊಳ್ಳೆಗಳು ಕಚ್ತವಲ್ಲ ಸರ್, ತುಂಬ ಸೊಳ್ಳೆಗಳು ಕಚ್ತವೆ, ಅದರಿಂದ ಬರುತ್ತೆ ಅಂತ. ಸೊ ಆ್ಯಕ್ಚುಲಿ ಈ ಸೊಳ್ಳೆಗಳು ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ನಮ್ಮ ಮನೆಯ ಸುತ್ತಮುತ್ತ ಸರೌಂಡಿಂಗಲ್ಲಿ ಕಾಣಿಸ್ಕೊಳ್ಳೋದು. ಮನೆ ಒಳಗಡೆ ಬಂದು ನಮ್ಮನ್ನ ರಿಫ್ರಿಜಿರೇಟರ್ ಆಗ್ಬೋದು ಅಥವಾ ಐಸ್ ಕೂಲರ್ಸ್ ಆಗ್ಬೋದು, ಎಲ್ಲಿ ನೀರು ಇಟ್ಟಿರ್ತಾರೆ ಅಲ್ಲಾಗ್ಬೋದು, ಮತ್ತು ಹೂವು ಕುಂಡಗಳ ಕೆಲವರು ಮನೆಗಳಲ್ಲಿ ಗಿಡಗಳನ್ನು ಇದು ಮಾಡ್ತಿರ್ತಾರಲ್ಲ ಅದರಲ್ಲಿ ಆಗ್ಬೋದು, ಇದಾಗುತ್ತೆ. ಮತ್ತು ಮನೆ ಹೊರಗಡೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಎಳ್ನೀರು ಕುಂಡೆಗಳು ಹೊಡೆದ ಹಾಗೆ ಇರುತ್ತೆ, ಮತ್ತು ತೆಂಗಿನಕಾಯಿ ಇದು ಕಂಟೆಗಳು ಹಾಗೆ ಇರ್ತವೆ. ಮತ್ತು ಒಳಕಲ್ಲುಗಳು ಉಪಯೋಗಿಸ್ತಾ ಇರ್ತಕ್ಕಂಥ ಒಳಕಲ್ಲುಗಳು ಈ ಮಳೆ ಬಂದಾಗ ನೀರು ತುಂಬಿಕೊಂಡಿರುತ್ತೆ. ಸೊ ಇಂಥ ಇದರಲ್ಲಿ ನೀರು ಶೇಖರಣೆ ಆಗಿ ಅದ್ರಲ್ಲಿ ಇಷ್ಟು ನೀರು ಸಿಕ್ಕಿದ್ರೆ ಸಾಕು ಈ ಸೊಳ್ಳೆಗಳು ಉತ್ಪತ್ತಿ ಆಗ್ಬಿಡುತ್ತೆ. ಸೊ ಆಮೇಲೆ ನಾವು ನಗರ ಪ್ರದೇಶಗಳಲ್ಲಿ ನೋಡಿದಾಗ ಜಸ್ಟ್ ಪ್ಲಾಸ್ಟಿಕ್ ಗ್ಲಾಸ್ಗಳು, ಇಷ್ಟು ಗ್ಲಾಸ್ಗಳು ಹೊರಗಡೆ ಬಿಸಾಕಿದ್ರು ಕೂಡ ಅಲ್ಲಿ ನೀರು ಏನಾದ್ರು ಇತ್ತು ಅಂದರೆ ಅಲ್ಲೂ ಕೂಡ ಇರುತ್ತೆ. ಮತ್ತು ಉಪಯೋಗಿಸ್ತಾ ಇರ್ತಕ್ಕಂಥ ಟೈರ್ಗಳಲ್ಲಿ ನೀರು ಶೇಖರಣೆ ಆಯಿತು ಅಂದರೆ ಕೂಡ ಅಲ್ಲಿ ಉತ್ಪತ್ತಿ ಆಗುತ್ತೆ. ಸೊ ಇದು ಈ ಹಿಡಿಯಸ್ ಸೊಳ್ಳೆ ಇದ್ರದ್ದು ಲಕ್ಷಣಗಳು. ಮತ್ತು ಹಿಡಿಯಸ್ ಸೊಳ್ಳೆಗಳು ಈ ಶುಚಿತ್ವವಾದಂಥ ನೀರಿನಲ್ಲಿ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟು ಅದು ದೊಡ್ಡ ಸೊಳ್ಳೆ ಆಗಬೇಕು ಅಂತಂದರೆ 7 ದಿನ ತಗೊಳುತ್ತೆ ಸರ್. ಸೊ 7 ದಿನ ಮೊಟ್ಟೆಯಿಂದ ಲಾರ್ವಾ ಆಗುತ್ತೆ, ಲಾರ್ವಾಯಿಂದ ಪ್ಯೂಪ ಆಗುತ್ತೆ, ಪ್ಯೂಪದಿಂದ ಅಡಲ್ಟ್ ಸೊಳ್ಳೆ ಆಗುತ್ತೆ. ಸೊ ಹಾಗಾಗಿ ಇದು ಯಾರಿಗೆ ಈಗ ಡೆಂಗ್ಯೂ ಜ್ವರ ಬಂದಿರುತ್ತೆ, ಆ ಡೆಂಗ್ಯೂ ಜ್ವರ ಬಂದಿರೋ ವ್ಯಕ್ತಿಗೆ ಈ ಸೊಳ್ಳೆ ಕಚ್ಚಿ ಇನ್ನೊಬ್ಬರು ಬೇರೆಯವ್ರಿಗೆ ಕಚ್ಚಿದಾಗ ಸೊ ಇದು ಹರಡುವ ವಿಧಾನ. ಯಾರಿಗೆ ಡೆಂಗ್ಯೂ ಇನ್ಫೆಕ್ಟೆಡ್ ಆಗಿರುತ್ತೆ ಅವ್ರಿಗೆ ಕಚ್ಚಿ, ಯಾರು ಸಾಮಾನ್ಯವಾಗಿರ್ತಾರೆ ಅವ್ರಿಗೆ ಈ ಸೊಳ್ಳೆ ಕಚ್ಚಿದಾಗ ಈ ಡೆಂಗ್ಯೂ ಫೀವರ್ ಬರುತ್ತೆ. ಒಂದ್ಸಲ ಡೆಂಗ್ಯೂ ಇರುವಂಥ ವ್ಯಕ್ತಿಗೆ ಈ ಸೊಳ್ಳೆ ಕಚ್ಚಿದಾಗ ಅದು ವೈರಸ್, ಡೆಂಗ್ಯೂ ವೈರಸ್ ಈ ಸೊಳ್ಳೆ ಒಳಗಡೆ ಹೋಗುತ್ತೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಪಾವಗಡ ತಾಲೂಕಿನಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು, ಈ ಬಗ್ಗೆ ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಪಾವಗಡ ತಾಲೂಕಿನಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು, ಈ ಬಗ್ಗೆ ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ಕೆಲ ದಿನಗಳ ಹಿಂದೆ ಡಿಸಿ ಕಚೇರಿಯ ಗೋಷ್ಠಿಯಲ್ಲಿ ಈ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಎಚ್ಒ ಮಂಜುನಾಥ್ ಅವರಿಗೆ ಜಿಲ್ಲಾದ್ಯಂತ ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆಯನ್ನು ನೀಡಿದ್ದರು. ಆದರೂ ಸಹ ತಾಲೂಕಿನ 4 ಹೋಬಳಿಗಳಾದ್ಯಂತ ನಕಲಿ ವೈದ್ಯರು ಹೆಚ್ಚಾಗಿದ್ದು, ಅದರಲ್ಲೂ ಪಾವಗಡ ತಾಲೂಕಿನ ಗಡಿಭಾಗವಾದ ಲಿಂಗದಹಳ್ಳಿ ಗ್ರಾಮದಲ್ಲೇ ಸುಮಾರು 10ಕ್ಕೂ ಹೆಚ್ಚು ನಕಲಿ ವೈದ್ಯರು ಇದ್ದಾರೆ. ಗೃಹ ಸಚಿವರ ಮಾತಿಗೂ ಡೋಂಟ್ ಕೇರ್ ಎಂಬಂತೆ ಚಿಕಿತ್ಸೆ ನೀಡುತ್ತಿದ್ದಾರೆ. ಈ ವಿಚಾರವಾಗಿ ಹಲವು ಬಾರಿ ಮಾಧ್ಯಮಗಳಲ್ಲಿ ವರದಿಗಳಾಗುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಸಣ್ಣ ಪುಟ್ಟ ಕಾಯಿಲೆಗೂ ಸಹ ಹೈಡೋಸ್ ಚುಚ್ಚುಮದ್ದನ್ನ ನೀಡುವ ಮೂಲಕ ಜನರ ಜೀವನದ ಜೊತೆ ಚೆಲ್ಲಾಟ ಮಾಡುತ್ತಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದರೂ ಸಹ ಜನರು ಚಿಕಿತ್ಸೆಗೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಕೆಲವು ನಕಲಿ ವೈದ್ಯರು ಆಯುರ್ವೇದಿಕ್ ಔಷಧಿ ನೀಡುತ್ತಿದ್ದೇವೆ ಎಂಬ ನೆಪದಲ್ಲಿ ಆಲೋಪತಿ ಔಷಧಿಗಳನ್ನು ರೋಗಿಗಳಿಗೆ ನೀಡುತ್ತಿದ್ದಾರೆ. ಅಂತಹ ಕ್ಲಿನಿಕ್ಗಳನ್ನು ಗುರುತಿಸಿ ಜಿಲ್ಲಾ ಆರೋಗ್ಯ ಇಲಾಖೆ ನೋಟಿಸ್ಗಳನ್ನು ನೀಡಿ ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೆಆರ್ಪೇಟೆ ತಾಲೂಕಿನ ಕೋರಮಂಡಲ ಸಕ್ಕರೆ ಕಾರ್ಖಾನೆಯಲ್ಲಿ 2024-25ನೇ ಸಾಲಿನ ಕಬ್ಬು ಅರೆಯುವ ಹಂಗಾಮನ್ನ ದುರ್ಗಾ ಹೋಮ ನಡೆಸಿ ವಿಶೇಷ ಪೂಜೆ ಮೂಲಕ ಚಾಲನೆ ನೀಡಲಾಯಿತು. ಕೆಆರ್ಪೇಟೆ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಮಾಕವಳ್ಳಿಯ ಕೋರಮಂಡಲ ಸಕ್ಕರೆ ಕಾರ್ಖಾನೆಯಲ್ಲಿ 2024-25ನೇ ಸಾಲಿನ ಕಬ್ಬು ಅರೆಯುವ ಹಂಗಾಮನ್ನ ದುರ್ಗಾಹೋಮ ನಡೆಸಿ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಖಾನೆಯ ಹಿರಿಯ ಉಪಾಧ್ಯಕ್ಷ ರವಿರೆಡ್ಡಿ ಚಾಲನೆ ನೀಡಿದರು. ಶೃಂಗೇರಿ ಶಾರದಾ ಪೀಠದ ಶ್ರೀ ವಿದ್ಯಾಶಂಕರ ಶರ್ಮಾ ನೇತೃತ್ವದ ಆಗಮಿಕರ ತಂಡವು ತಾಲೂಕಿನ ಸಮಸ್ತ ಕಬ್ಬು ಬೆಳೆಗಾರರು, ಕಾರ್ಖಾನೆಯ ಸಿಬ್ಬಂದಿಗಳು ಹಾಗೂ ಇತರೆ ಗಣ್ಯರ ಸಮಕ್ಷಮದಲ್ಲಿ ಮುಂಜಾನೆಯಿಂದಲೇ ಶಾಸ್ತ್ರೋಕ್ತವಾಗಿ ವಿಶೇಷ ಪೂಜೆ ಪುರಸ್ಕಾರ ನಡೆಸಿದ ಕಾರ್ಖಾನೆಯ ಹಿರಿಯ ಉಪಾಧ್ಯಕ್ಷ ರವಿರೆಡ್ಡಿ ದಂಪತಿಗಳು ಯಂತ್ರೋಪಕರಣಗಳು ಹಾಗೂ ಕಂಪ್ಯೂಟರ್ ವೇಬ್ರಿಡ್ಜ್ಗೆ ಪೂಜೆ ಸಲ್ಲಿಸಿ
ಪ್ರಸಕ್ತ ಸಾಲಿನ ಕಬ್ಬು ಹಂಗಾಮಿನ ಕಬ್ಬು ಅರೆಯುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಜುಲೈ 31ರಿಂದ ಕಾರ್ಖಾನೆಯು ಅಧಿಕೃತವಾಗಿ ಕಬ್ಬು ಅರೆಯಲಿದ್ದು, ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಕಬ್ಬು ಕಟಾವು ಮಾಡಲು ಯಾವುದೇ ತೊಂದರೆಯಾಗದಂತೆ 5 ಕೋಟಿ ರು ಮುಂಗಡ ಹಣ ನೀಡಿ ಕಬ್ಬು ಕಟಾವು ಮಾಡುವ ಆಳುಗಳನ್ನು ಹೊರ ವ್ಯಾಪ್ತಿಯಿಂದ ಹಾಗೂ ಸ್ಥಳೀಯ ಕಬ್ಬು ಕಟಾವು ಗುಂಪುಗಳೊಂದಿಗೆ ಒಪ್ಪಿಗೆ ಮಾಡಿಕೊಳ್ಳಲಾಗಿದೆ ಎಂದು ವಿವರಿಸಿದರು. ಕಬ್ಬು ಅರೆಯುವ ಪೂಜಾ ಕಾರ್ಯಕ್ರಮದಲ್ಲಿ ಕಾರ್ಖಾನೆಯ ಹಿರಿಯ ಅಧಿಕಾರಿಗಳಾದ ಮೇನ್ ಅಶೋಕ್ ಕುಮಾರ್, ಕೆ ಬಾಬುರಾಜ್, ಮೋಹನ್, ಆರ್.ಇ. ಕುಮಾರ್, ನವೀನ್, ರವಿಚಂದ್ರನ್, ತಾಲೂಕು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕಾರಿಗನಹಳ್ಳಿ ಕುಮಾರ್, ಪ್ರಗತಿಪರ ಕಬ್ಬು ಬೆಳೆಗಾರರಾದ ಬೋರಾಪುರ ಮಂಜುನಾಥ್, ರಾಮಕೃಷ್ಣೇಗೌಡ, ರಾಮೇಗೌಡ, ಬಲರಾಮೇಗೌಡ, ಕಾಯಿ ಮಂಜೇಗೌಡ ಸೇರಿದಂತೆ ನೂರಾರು ರೈತರು ಭಾಗವಹಿಸಿದ್ದರು. ಮಾಡಿದ್ವಿ ಹೋದ ವರ್ಷ, ಅದು ಕಡಿಮೆ 8 ಲಕ್ಷ 8.5 ಲಕ್ಷ ನಾವು ಕ್ರಶ್ ಮಾಡಬೇಕಂತ ಟಾರ್ಗೆಟ್ ಇಟ್ಟಿದ್ವಿ. ಸೊ ಹೋದ ವರ್ಷನೇ ಮಳೆ ಇಲ್ಲ, ಹಾಗಾಗಿ ಈಲ್ಡ್ ಕಡಿಮೆ ಇತ್ತು, ರೈತರಿಗೂ ಎಫೆಕ್ಟ್ ಆಗಿದೆ. ನಾವು ಕ್ರಶಿಂಗ್ ಕಡಿಮೆ ಮಾಡಿದ್ವಿ. ಈಗ ಈ ವರ್ಷಕ್ಕೆ ನೋಡಿದ್ರಿಂದ ಲಾಸ್ಟ್ ಇಯರ್ ಪ್ಲಾಂಟಿಂಗ್ ಆಗಿಲ್ಲ, ಡ್ರೌಟ್ ಇರೋದ್ರಿಂದ, ಹಂಗಾಗಿ ಈ ವರ್ಷಕ್ಕೆ ನಾವು ಒಂದು 4 ರಿಂದ 4.5 ಲಕ್ಷವರೆಗೆ ಮಾಡ್ಬೋದು ಉದ್ದೇಶಪೂರ್ವವಾಗಿ ಹೇಳ್ತಾ ಇದ್ವಿ. ಈಗ ಮುಂದೆ ನಾವು 8 ಲಕ್ಷ ಮಾಡೋಕ್ಕೂ ಏನು ಮಾಡಬೇಕು, ರೈತರಿಗೆ ಹೆಂಗೆ ಸಪೋರ್ಟ್ ಮಾಡಬೇಕು, ಇದೆಲ್ಲ ಯೋಚನೆ ಮಾಡಿಕೊಂಡು ಸ್ವಲ್ಪ ಸ್ಕೀಮ್ಸ್ನ, ಅಭಿವೃದ್ಧಿ ಸ್ಕೀಮ್ಸ್ನ ನಾವು ಪ್ಲ್ಯಾನ್ ಮಾಡಿ ಹೇಳ್ತಾ ಇದ್ವಿ. ಮ್ಯಾನೇಜ್ಮೆಂಟಲ್ಲಿ ನಾವು ರೈತರಿಗೆ ಹೆಂಗೆ ಹೆಲ್ಪ್ ಮಾಡ್ಬೋದು, ಅವರ ಕಬ್ಬು ಬೆಳೆಯೋಕ್ಕೂ ಅವ್ರಿಗೆ ಅನುಕೂಲ ಆಗಬೇಕಂದ್ರೆ ಅದು ಏನು ಮಾಡಬೇಕಂದ್ರೆ ಯೋಚನೆ ಮಾಡಿ ಸ್ವಲ್ಪ ಸ್ಕೀಮ್ಸ್ನ ಅನೌನ್ಸ್ ಮಾಡ್ತಾಯಿದ್ವಿ. ಅದೆಲ್ಲ ಬಾಬುರಾಜ್ ಹೇಳ್ತಾರೆ. ಈಗ 8.5 ಲಕ್ಷ ಕ್ರಶಿಂಗ್ ಮಾಡೋದಕ್ಕೆ ನಮ್ಗೆ ಅಟ್ಲೀಸ್ಟ್ ಒಂದು 18,000 ಏಕರ ಆಗ 19,000 ಏಕರ ಕಬ್ಬು ಪ್ಲಾಂಟಿಂಗ್ ಆಗಬೇಕು. ಸೊ ಈಗ ನಮ್ಮ ಹತ್ರ ಈ ವರ್ಷಕ್ಕೆ ಈಗ ಸದ್ಯಕ್ಕೆ ನಾವು ಸ್ಟಾರ್ಟ್ ಮಾಡೋ ಇರೋದು 13,500 ಮಾತ್ರನೇ ಇದೆ. ಸೊ ಇನ್ನೂ ಕನಿಷ್ಠ 5,000 ಏಕರ್ ಜಾಸ್ತಿ ಮಾಡಬೇಕು. ಅದಕ್ಕೆ ಏನೆಲ್ಲ ವೆಲ್ಫೇರ್ ಸ್ಕೀಮ್ಸ್ಲ ಹೇಳ್ತಾರೋ ಅಲ್ಲ ಇಟ್ಕೊಂಡು ಎಲ್ಲ ರೈತ ಬಂದಿರೋದು ಅದನ್ನು ಅನುಕೂಲ ಪಡ್ಕೊಂಡು ಕಬ್ಬನ್ನು ಜಾಸ್ತಿ ಪ್ಲಾಂಟಿಂಗ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. 24ನೇ ಸಾಲಿನ ಕಬ್ಬು ಅರೆಯುವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ರೈತ ಬಾಂಧವರಿಗೆ, ಕಬ್ಬು ಬೆಳೆಗಾರರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಆಹ್ವಾನಿತರಿಗೆ, ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳಿಗೆ, ಇತರೆ ಪತ್ರಿಕಾ ರಂಗದ ಎಲ್ಲ ಮಿತ್ರರಿಗೆ, ನನ್ನ ಕಾರ್ಮಿಕ ವರ್ಗದವರಿಗೆ ಎಲ್ಲರಿಗೂ ನಾನು ಇವತ್ತಿನ ಶುಭಕಾಮನೆಗಳನ್ನು ತಿಳಿಸ್ತೀನಿ. 24-25ನೇ ಸಾಲಿಗೆ ಭಗವಂತನು ಒಳ್ಳೆ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಒಳ್ಳೆ ಮಳೆ ಆಗ್ತಾ ಇದೆ. ಹಾಗೆ ನಾಟಿನೇ ಆಗಲ್ವೇನೋ ಅನ್ನುವಂಥ ಪರಿಸ್ಥಿತಿನಲ್ಲಿ ಈಗಾಗಲೇ ನಮ್ಮ ತಾಲೂಕಿನಲ್ಲಿ 1,800 ಎಕರೆಯಷ್ಟು ಕಬ್ಬನ್ನು ಮುಂದಿನ ವರ್ಷಕ್ಕೆ ರೈತರು ಈಗಾಗಲೇ ನಾಟಿ ಮಾಡೋದಕ್ಕೆ ಎಲ್ಲ ಮಾಡಿದ್ದಾರೆ, ಮುಂದುವರಿತಾ ಇದೆ. ಅದು ನಿನ್ನೆ ಅಂಕಿಅಂಶಗಳ ಪ್ರಕಾರ ನೋಡಿದ್ರೆ ಎಲ್ಲ ತಾಲೂಕುಗಳಿಗಿಂತ ನಮ್ಮ ತಾಲೂಕಿನಲ್ಲಿ ರೈತರು ಬಹಳ ಉತ್ಸಾಹಕರಾಗಿ ಕಬ್ಬು ನಾಟಿ ಮಾಡ್ತಿದ್ದಾರೆ. ಬೇರೆ ಎಲ್ಲ ತಾಲೂಕುಗಳ ಅಂಕಿಅಂಶಗಳನ್ನು ಗಮನಿಸಿದಾಗ ನಮ್ಮ ತಾಲೂಕಿನಲ್ಲಿ ಸುಮಾರು 300-350 ಎಕರೆಯಷ್ಟು ಕಬ್ಬು ಜಾಸ್ತಿ ಆಗಿದೆ ಈ ದಿನಕ್ಕೆ. ಅಂದರೆ ರೈತರಿಗೆ ಉತ್ಸಾಹ ಇದೆ. ಆ ಒಂದು ಉತ್ಸಾಹನ ಮನಗೊಂಡು ಈ ಸಲ ಕಾರ್ಖಾನೆಯ ಆಡಳಿತ ಮಂಡಳಿಯವರು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅದನ್ನ ಒಂದು ಪಾಂಪ್ಲೆಟ್ ಮುಖಾಂತರ ಈಗಾಗಲೇ ನಾವು ಎಲ್ಲ ರೈತರಿಗೂ ಪ್ರಚಾರ ಪಡಿಸುವಂತ ಒಂದು ಪ್ರಯತ್ನ ನಮ್ಮ ಕಬ್ಬು ವಿಭಾಗದ ಎಲ್ಲ ಅಧಿಕಾರಿ ವರ್ಗ ಮತ್ತು ಕ್ಷೇತ್ರ ಸಿಬ್ಬಂದಿ ವರ್ಗದವರು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ಆದಂಥ ಒಂದು ಪಾಂಪ್ಲೆಟ್ನ ಸಹ ನಾವು ಕೇಂದ್ರ ಡಿಪಾರ್ಟ್ಮೆಂಟ್ನ ಎಲ್ಲ ವಿಭಾಗಗಳಲ್ಲಿ ಹಂಚಿಕೆ ಮಾಡುವಂಥ ವ್ಯವಸ್ಥೆ ಈಗಾಗಲೇ ಮಾಡಿದ್ದೀವಿ. ಇನ್ನು ಈ ಸೀಸನ್ಗೆ ಸಿದ್ಧತೆಯಾಗಿ ಈಗಾಗಲೇ ಸುಮಾರು ಒಂದು 250 ಬ್ಯಾಚ್ಗಳಷ್ಟು ಕಬ್ಬು ಕಟಾವು ಆಳುಗಳನ್ನ ಗುರುತಿಸಾಗಿದೆ. ಒಂದು 5 ಕೋಟಿ ರೂಪಾಯಿನ ಮುಂಗಡ ಹಣವನ್ನು ಅವರಿಗೆ ನೀಡಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ತಿಂಗಳು 25-26 ನಂತರ ನಮ್ಮ ಕಬ್ಬು ವಿಭಾಗದ ಸಿಬ್ಬಂದಿಯವರು ಆಯಾ ಸಂಬಂಧಪಟ್ಟಂತ ಕ್ಷೇತ್ರಗಳಿಗೆ ಅವ್ರನ್ನ ಕರ್ಕೊಂಡ್ಬರುವಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊತಾ ಇದ್ದಾರೆ ಅವರು. ಹಾಗಾಗಿ ಯಾವುದೇ ರೀತಿಯಾದಂತಹ ಆತಂಕ ಬೇಡ. ಕಬ್ಬು ಕಟಾವು ಇನ್ನು ಕಬ್ಬಿನ ಲಭ್ಯತೆ ನಿಮ್ಗೆಲ್ಲ ಗೊತ್ತೇ ಇದೆ. ಕಳೆದ 2 ವರ್ಷಗಳಿಂದ ಬರ ಇರೋದ್ರಿಂದ ಈ ವರ್ಷ ಸುಮಾರು ಒಂದು 4-4.5 ಲಕ್ಷ ಟನ್ ಮಾತ್ರ ಕಬ್ಬು ನಮಗೆ ಲಭ್ಯತೆ ಇರುವುದಾಗಿ ಗೊತ್ತಾಗಿದೆ. ಆಮೇಲೆ ಜಿಲ್ಲೆಯಲ್ಲಿ ಎಲ್ಲ ಕಾರ್ಖಾನೆಗಳು ಶುರುವಾಗೋದ್ರಿಂದ ಯಾರ ಒತ್ತಡನೂ ಈ ಕಾರ್ಖಾನೆ ಮೇಲೆ ಇರುವುದಿಲ್ಲ. ಈ ಕಾರ್ಖಾನೆ ಈ ತಾಲೂಕಿನಲ್ಲಿರುವಂತಹ ಕಬ್ಬನ್ನ ನುರಿಸೋದಕ್ಕೆ ಯೋಗ್ಯವಾಗಿದೆ, ಶಕ್ತವಾಗಿದೆ. 8 ಲಕ್ಷ ಟನ್ ಅರಿಯುವಷ್ಟು ಸಾಮರ್ಥ್ಯ ಇದೆ. ಆದರೂ ಈ ಸಲ 50% ಮಾತ್ರ ಕಬ್ಬಿರೋದ್ರಿಂದ ಯಾವುದೇ ಆತಂಕ ಇಲ್ಲದೆ ಕಬ್ಬು ಹೋಗುತ್ತೆ. ಯಾವ ಕಾರಣಕ್ಕೂ ಈ ಕಬ್ಬು ಕಟಾವಿನ ಆಳುಗಳಿಗೆ ಹೆಚ್ಚಾಗಿ ಕೊಡುವಂಥದ್ದು, ದುಡ್ಡು ಜಾಸ್ತಿ ತಗೊಳ್ಳಿ, ಬೇಗ ಕಟ್ ಮಾಡ್ಕೊಡಿ, ಅವ್ರ ಹಿಂದೆ ಹೋಗುವಂಥ ವ್ಯವಸ್ಥೆ ನಿರ್ಮಾಣ ಮಾಡ್ಕೊಳೋದು ಬೇಡ. ಹಳ್ಳಿಗಳಲ್ಲಿ ಸಾವಧಾನವಾಗಿದ್ದರೆ ನಮ್ಮ ಕ್ಷೇತ್ರ ಸಿಬ್ಬಂದಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಡೋದಕ್ಕೆ ನಾವು ಅನುಕೂಲವನ್ನು ಮಾಡಿಕೊಟ್ಟಿದ್ವಿ. ಇನ್ನು ಕಟಾವಿನ ಮುಂದುವರೆದ ಭಾಗವಾಗಿ ಈ ಸೀಸನ್ ಇಂದ ಬೇಸಿಗೆ ಬೆಳೆಗಾರರಿಗೆ ತೊಂದರೆ ಆಗಬಾರದು ಅನ್ನೋ ಏಕೈಕ ಉದ್ದೇಶದಿಂದ ನವೆಂಬರ್ ನಂತರ ಕಟಾವು ಮಾಡೋದಕ್ಕೆ ಪ್ರೋತ್ಸಾಹಧನವಾಗಿ ಕಾರ್ಖಾನೆಯವರು ಈ ಸಲ ಅನೌನ್ಸ್ ಮಾಡಿದ್ದಾರೆ. ಸುಮಾರು 1 ಟನ್ಗೆ 100 ರೂಪಾಯಿನಷ್ಟು ಸಹಾಯಧನವನ್ನ ಕೊಟ್ಟು
ಕಬ್ಬು ಕಟಾವು ದರಗಳು ಹೆಚ್ಚಾಗದಂಗೆ ನೋಡ್ಕೋಬೇಕು ಅನ್ನೋ ಒಂದು ಮಹತ್ವದ ನಿರ್ಧಾರ ತಗೊಂಡಿದ್ದಾರೆ. ಕಳೆದ 8 ವರ್ಷಗಳಿಂದ ಕಾರ್ಖಾನೆಯ ಆಡಳಿತ ಮಂಡಳಿ ಮುಂದೆ ಪ್ರಮುಖವಾದ ಬೇಡಿಕೆ ನಮ್ಮ ಕಬ್ಬು ಬೆಳೆಗಾರದಾಗಿತ್ತು. ಕಬ್ಬು ಬೆಳೆಗಾರ ಸಂಘದವರು ಸುಮಾರು 2013-14ರಿಂದ ಇನ್ನು ಒತ್ತಡ ಮಾಡ್ಕೊಂಡು ಬಂದಿದ್ರು. ಇದು ಕಾರ್ಖಾನೆಗೆ ದೊಡ್ಡ ಹೊರೆ ಆಗುತ್ತೆ ಅಂದ್ರೂ ಚಿಂತೆ ಇಲ್ಲ, ಇದು ರೈತರಿಗೆ ಉಳಿಸ್ಕೊಳ್ಳೇಬೇಕು ಅನ್ನೋ ನಿರ್ಧಾರದಲ್ಲಿ ಮ್ಯಾನೇಜ್ಮೆಂಟ್ನವರು ಇದನ್ನ ಅನೌನ್ಸ್ ಮಾಡಿದ್ದಾರೆ. ನವೆಂಬರ್ ತಿಂಗಳಲ್ಲಿ ಕಟಾವು ಮಾಡುವಂಥ ರೈತರಿಗೆ 100 ರೂಪಾಯಿನ ಪ್ರೋತ್ಸಾಹಧನ ನೀಡುವಂಥದ್ದು. ಹಾಗೆ ಡಿಸೆಂಬರ್ ತಿಂಗಳ ನಂತರ ಮತ್ತೆ ಸೀಸನ್ ಕೊನೆ ಆಗೋ ತನಕ ಏನಾದರೂ ಕಟಾವಿನ ಮುಂದುವರೆದಂಥ ಪಾರ್ಶ್ವದಲ್ಲಿ 150 ರೂಪಾಯಿ ತನಕ ರೈತರಿಗೆ ಅದನ್ನ ಸಹಾಯಧನವಾಗಿ ನೀಡಬೇಕು. ಹಾಗಾಗಿ ಬೇಸಿಗೆ ಬೆಳೆಗೆ ಹೆಚ್ಚಿನ ಒಂದು ಉತ್ತೇಜನ ಕೊಡಬೇಕು ಅಂತ ಹೇಳಿ ಈ ವಿಚಾರದಲ್ಲಿ ಬೆಳೆಗಾರ ಸಂಘದವರು ನಿರಂತರವಾದಂತಹ ಒಂದು ಸಭೆಗಳನ್ನ ಏರ್ಪಾಡು ಮಾಡಿಕೊಂಡು ಒತ್ತಡ ತರ್ತಾನೆ ಇದ್ದು ಇದನ್ನ ಮ್ಯಾನೇಜ್ಮೆಂಟ್ ಮೇಲೆ ಸುಮಾರು 4-5 ಮೀಟಿಂಗ್ಸ್ ಮಾಡಿಕೊಂಡು ಕೊನೆ ಹಂತದಲ್ಲಿ ಇದು ಮ್ಯಾನೇಜ್ಮೆಂಟ್ ಒಪ್ಪಿಗೆ ಕೊಟ್ಟಿದ್ದಾರೆ. ಇದು ನಿರಂತರವಾಗಿರ್ತದೆ. ಇನ್ನು ಮುಂದೆ ಬೇಸಿಗೆ ಬೆಳೆ ತೊಂದರೆ ಆಯಿತು, ಬೇಸಿಗೆ ಹೋದ್ರೆ ನಮ್ಮ ಕಬ್ಬು ರೇಟು ಕಟಾವು ಜಾಸ್ತಿ ಆಗುತ್ತೆ, ಕಬ್ಬು ಮಾಡೋದೇ ಬೇಡ ಅನ್ನೋ ಮನೋಭಾವನೆ ಹೋಗ್ಲಿ ಅನ್ನೋ ಸತುದ್ದೇಶದಲ್ಲಿ ಇದನ್ನ ಮಾಡಿದ್ದಾರೆ. ರೈತರು ಇದನ್ನ ಧನಾತ್ಮಕವಾಗಿ ಸ್ವೀಕಾರ ಮಾಡಬೇಕು. ಈ ಕಬ್ಬಿನ ಬೆಳೆನ ಒಂದು ವಾಣಿಜ್ಯ ಬೆಳೆಯಾಗಿ ಸ್ವೀಕಾರ ಮಾಡಬೇಕು ಅಂತ ನಾವು ಕೇಳ್ಕೊಂತೀವಿ. ಕಾರಣ ಇಷ್ಟೇ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ಆರ್ ನೀಲಕಂಠ, ಕೆಆರ್ಪೇಟೆ. ನಾಪಕ್ಲುವಿನ ಕಕ್ಕಬ್ಬೆ ಯುವಕಪಾಡಿ ಗ್ರಾಮದಲ್ಲಿ ಕಾಡಾನೆ ಹಾವಳಿಯಿಂದ ಬೆಳೆದಿದ್ದ ಭತ್ತದ ಪೈರು ನಾಶವಾಗಿರುವ ಘಟನೆ ನಡೆದಿದೆ. ನಾಪಕ್ಲ ಸಮೀಪದ ಕಕ್ಕಬ್ಬೆ ಮರಂದೋಡ ಗ್ರಾಮ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಿದ್ದು ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಗ್ರಾಮದಲ್ಲಿ ನಡೆದಾಡಲು ಭಯಪಡುವಂತಹ ಪರಿಸ್ಥಿತಿ ಎದುರಾಗಿದೆ. ಮಂಗಳವಾರ ರಾತ್ರಿ ಚಂಡೀರ ಮುದ್ದಪ್ಪ ಮತ್ತು ಈರಪ್ಪ ಅವರ ಗದ್ದೆಗಳಿಗೆ ದಾಳಿ ಮಾಡಿರುವ ಕಾಡಾನೆಗಳು ನಾಟಿ ಮಾಡಲು ಬಿತ್ತಿದ್ದ 20 ದಿನಗಳ ಅಗಿಗಳನ್ನು ತುಳಿದು ಮೇಯ್ದು ಆನೆಗಳ ಪಾದದಡಿಗೆ ಸಿಲುಕಿ ನಷ್ಟವಾಗಿದೆ. ಚಂಡೀರ ಮುದ್ದಪ್ಪ ಮಾತನಾಡಿ, ಭತ್ತದ ಕೃಷಿಯನ್ನ ಕೈಗೊಳ್ಳುವುದೇ ದುಸ್ತರವಾಗಿದೆ. ಭತ್ತದ ನಾಟಿಗೆಂದು ಬಿತ್ತನೆ ಮಾಡಲಾಗಿದ್ದ ಅಗಿಗಳು ಸಿದ್ಧವಾಗುವ ವೇಳೆಗೆ ಆನೆಗಳು ತುಳಿದು ನಷ್ಟಪಡಿಸಿವೆ. ಇದೀಗ ಮರುಬಿತ್ತನೆ ಮಾಡುವಂತೆಯೂ ಇಲ್ಲ. ತೀವ್ರ ನಷ್ಟವಾಗಿದೆ. ವಾರಕ್ಕೆ 3 ದಿನ ದಾಳಿ ಮಾಡುವ ಕಾಡಾನೆಗಳಿಂದ ರಕ್ಷಣೆಯೂ ಬೇಕಿದೆ ಎಂದು ಆಗ್ರಹಿಸಿದರು. ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಆಗಮಿಸಿ ಪರಿಶೀಲಿಸಿ ಸೂಕ್ತ ಪರಿಹಾರ ನೀಡುವ ಭರವಸೆಯನ್ನು ನೀಡಿದ್ದಾರೆ. ಗದ್ದೆಗೆ ನಾವು ಮಾಡಿದಂಥ ಬಿತ್ತನೆ ಬೀಜವನ್ನು ತುಳಿದು ತುಂಬ ನಾಶ ಮಾಡಿರುತ್ತವೆ. ಅಲ್ಲದೆ ಅರಣ್ಯ ಇಲಾಖೆಯವರು ಬಂದು ಖುದ್ದಾಗಿ ಪರಿಶೀಲನೆ ಮಾಡಿ ಇದಕ್ಕೆ ತಕ್ಕ ಪರಿಹಾರ ಬೇಕು, ನಮಗೆ ರಕ್ಷಣೆ ಬೇಕು. ಈಗ ವಾರಕ್ಕೆ 3 ದಿವಸ ಇಲ್ಲಿಗೆ ಆನೆ ಅಡ್ಡಾಡುತ್ತಾ ಉಂಟು. ಇದನ್ನು ನಮಗೆ ಓಡಾಡೋದು ತುಂಬ ತೊಂದರೆ ಆಗ್ತಾ ಉಂಟು. ದಯಮಾಡಿ ಅವರು ಈ ಬಯಲುಸೀಮೆಗೆ ಬಂದು ಖುದ್ದಾಗಿ ಪರಿಶೀಲನೆ ಮಾಡಬೇಕಾಗಿ ನಾನು ಕಳಕಳಿಕೆಯಿಂದ ಪ್ರಾರ್ಥನೆ ಮಾಡಿಕೊಳ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಮನೆಯ ಮೇಲ್ಚಾವಣಿ ತಡೆಗೋಡೆಗಳು ಕುಸಿದು ಬಿದ್ದಿರುವ ಘಟನೆ ನಡೆದಿದೆ. ಕೆಆರ್ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡೆಂಗ್ಯೂ ರೋಗ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಾವಗಡ ತಾಲೂಕಿನಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು, ಈ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.